ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಗುಜರಾತ್ ಸಮಾಚಾರ ಈ ಪತ್ರಿಕೆ ಗುಜರಾತ್ನಲ್ಲಿ ಅದು ಪ್ರಾದೇಶಿಕ ಭಾಷೆಯಲ್ಲಿ ಇಡೀ ದೇಶದಲ್ಲಿ ಹೆಚ್ಚು ಸರ್ಕ್ಯುಲೇಟೆಡ್ ಇದ್ದಂಥ ಪತ್ರಿಕೆ. ವಿಶೇಷವಾಗಿ ಗುಜರಾತ್ ಭಾರತದ ಶ್ರೀಮಂತ ರಾಜ್ಯಗಳಲ್ಲಿ, ಅದರಲ್ಲೂ ವ್ಯಾಪಾರಿ ರಾಜ್ಯಗಳಲ್ಲಿ ಪ್ರಮುಖವಾದದ್ದು. ಅನೇಕ ಮಹಾತ್ಮ ಗಾಂಧೀಜಿಯವರು ಹಿಡ್ಕೊಂಡು ನಮ್ಮ ಉಕ್ಕಿನ ಮನುಷ್ಯರಂಥ ಸರ್ದಾರ್ ಪಟೇಲ್ರಾಗಿರ್ಬೋದು, ಇವತ್ತಿನ ಮೋದಿ ಶಾರ್ ಅವರಾಗಿರ್ಬೋದು, ಅನೇಕ ಶ್ರೇಷ್ಠ ವ್ಯಕ್ತಿಗಳನ್ನು ಕೊಟ್ಟಂಥ ಈ ಗುಜರಾತ್ನಲ್ಲಿ, ಅದರಲ್ಲೂ ಗುಜರಾತ್ ನಾಡಿನಲ್ಲಿ ಗುಜರಾತ್ ಸಮಾಚಾರ ಅನ್ನುವಂಥ ಪತ್ರಿಕೆ ಭಾಳಷ್ಟು ಸರ್ಕ್ಯುಲೇಷನ್ ಇದ್ದಂಥದ್ದು. ಅದು ಸಹ ಕಳೆದ 25-30 ವರ್ಷಗಳಿಂದ ಅಲ್ಲಿಯ ಯಾವುದೇ ಆಡಳಿತಾರೂಢ ಪಕ್ಷದ ವಿರೋಧವಾಗಿ ಕೆಲಸ ಮಾಡುವಂಥ, ಸತ್ಯವಾದ ಕೆಲಸ ಮಾಡ್ತಾ ಬಂದಂಥ ಒಂದು ಪತ್ರಿಕೆ. ಆ ಪತ್ರಿಕೆ ಇವತ್ತು ಡಿಜಿಟಲ್ ಮೀಡಿಯಾದಲ್ಲಾಗಿರ್ಬೋದು, ಯೂಟ್ಯೂಬ್ದಲ್ಲಾಗಿರ್ಬೋದು, ಅದೇ ಕಾಲಕ್ಕೆ TV ಮಾಧ್ಯಮದಲ್ಲಾಗಿರ್ಬೋದು, ಅನೇಕ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ಚಾಪನ ಮಾಡಿದಂಥ ಈ ಪತ್ರಿಕೆಯ ಮಾಲೀಕರಲ್ಲಿ ಒಬ್ಬರಾದಂತಹ ನಮ್ಮ ಗುಜರಾತದ ಬಾಹುಬಲಿ ಶಾ ಅವರನ್ನು ನಮ್ಮ ED ಬಂಧಿಸಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ದಾವ. ಆ ಪತ್ರಿಕೆಯನ್ನು ಆದಷ್ಟು ಸ್ನಬ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡ್ತಾ ಇದ್ದಲ್ಲ ಅಂತೇಳಿ ವಿರೋಧ ಪಕ್ಷದ ನಾಯಕರೆಲ್ಲರ ಆರೋಪ. ಯಾಕಂದರೆ ಕಳೆದ 25 ವರ್ಷಗಳಿಂದ ಇವತ್ತು ಆಡಳಿತಾರೂಢವಾಗಿರುವಂಥ BJP ಪಕ್ಷದ ಅನೇಕ ಹಗರಣಗಳನ್ನು, ಅನೇಕ ವಿಷಯಗಳನ್ನು ಅಲ್ಲಿ ಪ್ರತಿಪಾದಿಸ್ತಾ ಒಂದು ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಬಂದಂಥದ್ದು ಈ ಗುಜರಾತ್ ಸಮಾಚಾರ. ಇಂಥ ಪತ್ರಿಕೆಯ ಮಾಲೀಕ ಸಹಜವಾಗಿನ ಆಡಳಿತಾರೂಢ ಪಕ್ಷದ ಕೆಂಗನಿಗೆ ಗುರಿ ಆಗ್ತಾ ಇರೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಆ ನೆಲೆಯಲ್ಲಿ ಆಡಳಿತಾರೂಢ ಪಕ್ಷ ಆದರೂ ಸಹ ಈ PMLA ನಿಮಗೆ ಗೊತ್ತದ, ಈ PMLA ಕಾನೂನಿನಲ್ಲಿ ಜಾಮೀನು ಸಿಗೋದು ಕಷ್ಟ ಇರ್ತದೆ. ಅದಕ್ಕಾಗಿ EDಯನ್ನು ಉಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಇವ್ರ ಮೇಲೆ ದಾಳಿ ನಡೆಸಿ ಎನ್ಕ್ವೈರಿ ಮಾಡ್ಯದ, ತನಿಖೆ ಮಾಡಿದರೆ ಅವ್ರು ಏನು ಸಿಕ್ಕದನೋ ಇಲ್ಲವೋ ಆ ಮಾತು ಬೇರೆ. ಆದರೆ ಎನ್ಕ್ವೈರಿಗಾಗಿ ಯಾವುದೇ ಕಾರಣ ನೀಡಲಾರದು ಇದರ ಮಾಲೀಕರನ್ನು ತಮ್ಮ ವಶಕ್ಕೆ ತೊಗೊಂಡಿದ್ದು. ಈಗಾಗಲೇ ಅವರಿದ್ದಂಥವರು ವಶಕ್ಕೆ ಹೋದ ತಕ್ಷಣ ಅದರ ನಂತರದಲ್ಲೇ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದಾಗಿ ಈಗೇನೋ ಜಾಮೀನು ಚೆಕ್ ಬಂದದ. ನಾವೆಲ್ಲಿ ಹೋಗಲ್ಲಪ್ಪ, ಜಾಮೀನು ಎಲ್ಲೇ ಇರ್ತೀವಿ, ಕೊಡ್ತೀವಿ, ನಮ್ಮ ಮನೆಯಲ್ಲಿ ನೀವು ಎನ್ಕ್ವೈರಿ ಮಾಡಿರೋದವ್ರು ಹೇಳಿದ್ರು ಸಹ ಅದನ್ನು ಆ ಪತ್ರಿಕೆಯನ್ನು ಈಗ ಬ್ಯಾನ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. ಆದರೆ ಅವ್ರಿಗೆ ಜಾಮೀನು ಸಿಕ್ಕದ ಆ ಮತ್ತು ಬೇರೆ ಮಾಲೀಕರಿಗೆ ಈ ಸತ್ಯ ಹೇಳುವ ಅಥವಾ ವಿರೋಧಿಸುವ ಧ್ವನಿಯನ್ನು ದಮನ ಮಾಡುವ ನೀತಿ ಯಾಕೆ ಈ ನಮ್ಮ BJP ಸರ್ಕಾರಕ್ಕೆ? ಈಗಾಗಲೇ ಹಲವು ಪತ್ರಕರ್ತರನ್ನು ಅವ್ರ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಇದು ಪ್ರಬಲವಾಗಿ ಮಾಡ್ತಾ ಬಂದದ. ಇವತ್ತು ಏನಪ್ಪ ಅಂತಂದ್ರೆ 4PM ಆಗಿರ್ಬೋದು, ಇವತ್ತು ಪುಣ್ಯ ಪ್ರಸನ್ನ ವಾಜಪೇಯಿ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದಂಥ ಅನೇಕ ಪತ್ರಿಕೆಗಳಾಗಿರ್ಬೋದು, ವೈರ್ ಜೊತೆಗೆ ಇನ್ನುಳಿದ ನ್ಯೂಸ್ ಲಾಂಡ್ರಿ ಆಗಿರ್ಬೋದು, ನ್ಯೂಸ್ ಕ್ಲಿಕ್ ಆಗಿರ್ಬೋದು, ಇವುಗಳನ್ನೆಲ್ಲ ಬ್ಯಾನ್ ಮಾಡುವಂಥದ್ದು, ಬಂದ್ ಮಾಡುವಂಥದ್ದು, ಅವ್ರ ಮೇಲೆ ED ಪ್ರಯೋಗ ಅಥವಾ CBI ಪ್ರಯೋಗ ಮಾಡ್ತಾ ನಡೆದದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಆ ನೆಲೆಯಲ್ಲಿ ಇವತ್ತು ಗುಜರಾತ್ ಸಮಾಚಾರನೂ ಸಹಿತ ಈ ಬ್ಯಾನ್ ಮಾಡಿ ಅದ್ರ ಧ್ವನಿ ನಡಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇವರೆಲ್ಲ ಸರ್ಕಾರದ ದೋಷಗಳನ್ನು, ತಪ್ಪುಗಳನ್ನು ಜನರ ತಂದಿಡುವಂಥ ಕೆಲಸ ಮಾಡೋದ್ರಿಂದಾಗಿ ಇಂಥ ವಿರೋಧಿ ಪತ್ರಿಕೆಗಳನ್ನ ಯಾವುದೇ ರೂಪದಲ್ಲಿ ಹಣಿಯುವಂಥ ಕೆಲಸವನ್ನು, ಅದರಲ್ಲೂ ED ಮೂಲಕ ಹಣಿಯುವಂಥ ಕೆಲಸವನ್ನು ವಿಶೇಷವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ED ಇದು ಪರ್ಮಿಷನ್ ಸ್ಟೇಟ್ ಗೌರ್ಮೆಂಟ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಅದು ಯಾರನ್ನಾದರೂ ಎನ್ಕ್ವೈರಿ ಮಾಡ್ಬೋದು ಮನಿ ಲಾಂಡ್ರಿಂಗ್ ನೆಲೆಯಲ್ಲೇ ಅಥವಾ ಇನ್ನುಳಿದ ಹಣದ ವರ್ಗಾವಣೆ ಮೂಲದಿಂದ ಅಥವಾ ಹವಾಲಾ ನೆಲೆಗಟ್ಟಿನಲ್ಲೇ. ಹೀಗಾಗಿ ED ಸುಲಭವಾಗಿ ತನಗೆ ಯಾರಿಗೆ ಬೇಕು ಅವರನ್ನು ತನ್ನ ಕಪಿ ಮುಷ್ಟಿಯಲ್ಲಿ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳನ್ನು ಅದು ಇರೋದರಿಂದಾಗಿ ಆ ನೆಲೆಯಲ್ಲೇ ಈ ಗುಜರಾತ್ ಸಮಾಜದ ಮಾಲೀಕರನ್ನು ಬಂಧಿಸಿ ಇವರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿ ತನಿಖೆ ನಡೆಸೋದಕ್ಕೆ ಪ್ರಯತ್ನ ನಡೆಸ್ತಾ ಇತ್ತು. ಆ ನೆಲೆಯಲ್ಲಿ ಇನ್ನು ಬಹಳ ದಿನಗಳವರೆಗೆ ಬಿಡಲಿಕ್ಕಿಲ್ಲ ಅನ್ನೋ ಭಯದಿಂದಲೋ ಇನ್ನಾವ ಕಾರಣದಿಂದಲೋ ಅಥವಾ ನಿಜವಾಗಿಯೂ ಅವರಿಗೆ ಆರೋಗ್ಯ ತಪ್ಪಿದ್ದರಿಂದಲೋ ಈಗೇನೋ ಜಾಮೀನು ಸಿಕ್ಕದ ಹೊರಗೆ ಬಂದಿದ್ದಾರೆ. ಇದೆಲ್ಲ ಇರಲಿ, ಮತ್ತು ಈ ರೀತಿ ಸತ್ಯ ಹೇಳೋರು ನೀವು ಹಿಡಿಯೋದ್ರೊಳಗೆ ಹೋಗ್ತಾ ಇದ್ದೀರಾ ಅಥವಾ ಇಲ್ಲಿಯ ಪತ್ರಕರ್ತರಿಗೆ ಸತ್ಯ ಹೇಳೋದಕ್ಕೆ ಅವಕಾಶ ಕೊಡೋದು ಹೋದ್ರೆ, ಮತ್ತು ನಿಮಗೆ ಹಿಂದಿದ್ದಂಥ ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದಂಥ ಡಿಕ್ಟೇಟರ್ಶಿಪ್ಗೆ ಏನು ಅಂತರ ಅಂತ ಇವತ್ತು ಸಾಮಾನ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಕಾಂಗ್ರೆಸ್ನ ರೂಪನ ಇದು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ
ಸತ್ಯ ಹೇಳೋ ಕೆಲಸ ಮಾಡ್ತಾಯಿದ್ರೆ ಮಾಡಲಿ, ಸುಳ್ಳಿದ್ರೆ ನೀವು ಕೇಸ್ ಹಾಕಿರಿ, ಮತ್ತೇನೋ ಮಾಡಿರಿ. ಇಡಿಗೆ ತೆಗಲು ಹಾಕಿ ಇಡಿಗೆ ಜಾಮೀನಿಲ್ಲ ಹಲವು ದಿನಗಳವರೆಗೆ ಅದ್ರ ಹೊತ್ಕೊಂಡು ಹೋಗುವಂಥ ಕೆಲಸವನ್ನು ಆ ಪತ್ರಿಕೆಯನ್ನಾಗಿರ್ಬೋದು, ಮೀಡಿಯಾನ್ನಾಗಿರ್ಬೋದು ಹತ್ತು ಕೆಲಸ ಮಾಡೋದು ಇದು ಸರಿಯಲ್ಲ ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರಲಿನ ಮಾತು. ಇದಕ್ಕೆ ಮುಖ್ಯವಾಗಿ ಅದರಲ್ಲೂ ರಾಹುಲ್ ಗಾಂಧಿಯವರು ಇದು ಮಾಧ್ಯಮಗಳ ಧ್ವನಿ ಅಡಗಿಸುವುದು ಮಾತ್ರವಲ್ಲ, ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಪ್ರಯತ್ನ. ಪ್ರಜಾಪ್ರಭುತ್ವ ದಮನ ಮಾಡೋದು ಕೇವಲ ಇದು ಏನಪ್ಪ ಅಂದ್ರೆ ಮಾಧ್ಯಮಗಳ ಧ್ವನಿ ಅಡಿಸೋದು ಅಷ್ಟೇ ಅಲ್ಲ, ಮಾಧ್ಯಮಗಳ ಧ್ವನಿ ಅಡಿತದೆ ಸಹಜ ಪ್ರಜಾಪ್ರಭುತ್ವ ಇಲ್ಲದಂಗೆ ಹೋಗಿಬಿಡ್ತದೆ ಅನ್ನೋಂಥ ಮಾತನ್ನು ಇವತ್ತು ಆರೋಪಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅದೇ ಕಾರಣಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿತ ಸರ್ಕಾರವು ಸ್ವತಂತ್ರ ಮಾಧ್ಯಮಗಳ ಮೇಲೆ ಒತ್ತಡ ಹೇರುತ್ತಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಅಂತ ಹೇಳಿ ತಮ್ಮ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಈ ರೀತಿ ನೀವು ದಮನ ಮಾಡಿದರೆ ಪ್ರಜಾಪ್ರಭುತ್ವ ಎಲ್ಲಿ ಬಿಡ್ತದಪ್ಪ. ಮತ್ತು ಅದರಲ್ಲೂ ಕಳೆದ 11-12 ವರ್ಷಗಳಿಂದ ಏನು ಈ ನಮ್ಮ ಮೋದಿಯವರ ಆಡಳಿತ ಮಾಡ್ತಾ ಬಂದಿದ್ದಾರೋ ಅಂದಿನಿಂದ ಇಂದಿನವರೆಗೆ ಗುಜರಾತ್ದಲ್ಲಿ ಆದಂಥದ್ದಾಗಿರ್ಬೋದು, ಅದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಎಲ್ಲ ಕಡೆಗೂ ಇದನ್ನು ವಿರೋಧ ಮಾಡುವಂಥ ಆ ನಡೆಯುವ ಸತ್ಯ ಘಟನೆಗಳನ್ನು ಜನ ಮುಂದಿರುವಂಥ ಕೆಲಸವನ್ನು ಈ ಪತ್ರಿಕೆ ಮಾಡ್ತಾ ಬರುವುದರಿಂದಾಗಿ ಬಂದಿದ್ದರಿಂದಾಗಿ ಅವ್ರ ಮೇಲೆ ಒಂದು ಕೆಂಗನ್ನು ಇಟ್ಕೊಂಡ್ಬಂದಂಥ ಕೆಲಸವನ್ನು ನಮ್ಮ ಮೋದಿ ಮತ್ತು ಶಾ ಅವರು ಮಾಡಿದ್ದು. ಆ ನೆಲೆಯಲ್ಲಿ ಇವತ್ತು ಅವ್ರನ್ನ ಏನಪ್ಪ ಅಂತಂದ್ರೆ ಈ ಬಂಧಿಸಿ ಅವ್ರನ್ನ ತನಿಖೆ ಮಾಡುವಂಥ ಕೆಲಸ ಮಾಡ್ತದೆ, ಪತ್ರಿಕೆಯನ್ನು ಬಂದ್ ಮಾಡುವಂಥ ಕೆಲಸ ಮಾಡ್ತಾಯಿದೆ ಅನ್ನೋಂಥ ಮಾತನ್ನು ಹೇಳ್ತಾಯಿದ್ದಾರೆ. ಅದಕ್ಕೆ ಇನ್ನೊಬ್ಬ ಏನಪ್ಪ ಅಂತಂದ್ರೆ ಜಿಗ್ನೇಶ್ ಮೇವಾನಿ ನಿಮಗೆ ಗೊತ್ತಿದ್ದ ವ್ಯಕ್ತಿ ಇದ್ದಾರೆ. ಅವರು ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದಂಥವ್ರು ಮತ್ತು ಆದಷ್ಟು ಏನಪ್ಪ ಅಂತಂದ್ರೆ ಈ BJP ಸರ್ಕಾರದ ಹೋರಾಟ ಮಾಡ್ತಾ ಬಂದಂಥ ವ್ಯಕ್ತಿ. ಅದು ಗುಜರಾತ್ದಲ್ಲೇ ಗುಜರಾತ್ ಸಮಾಚಾರ ಮತ್ತು ಅದರ ಮಾಲೀಕರನ್ನು ಗುರಿಯಾಗಿಸಲಾಗಿದೆ. ಯಾಕೆಂದರೆ ಈ ಪತ್ರಿಕೆಯು ಕಳೆದ 25 ವರ್ಷಗಳಿಂದ ಕೇಂದ್ರ ಸರ್ಕಾರವನ್ನು ಟೀಕಿಸುತ್ತಿದೆ ಅಂಥೇಳಿ ನಮ್ಮ ಜಿಗ್ನೇಶ್ ಮೇವಾಣಿಯವರ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಏನಪ್ಪ ಅಂದ್ರೆ ನಮ್ಮ ಮೋದಿಯವ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಗುಜರಾತನ್ನು ಯಾವುದೇ ಪರಿಸ್ಥಿತಿಯೂ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಸತ್ಯ ಘಟನೆಗಳನ್ನು ಜನರ ಮುಂದಿಟ್ಟು ಜನ ನಮ್ಮಿಂದ ದೂರ ಆಗ್ತಾರೆ ಅನ್ನೋ ಬೈಕಾಗೆ ಅವ್ರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಾಮಾನ್ಯವಾಗಿ ನಂಬಲಾಗ್ತಾ ಇದೆ ಅಂತ. ಅದರಲ್ಲೂ ಇತ್ತೀಚೆಗೆ ಈ ಡೈಲಿ ಪೇಪರ್ ಗುಜರಾತ್ ಸಮಾಚಾರ ಇದು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಪಕ್ಷದ ಕೆಲಸ ಮಾಡಿದ್ರಿಂದಾಗಿ ಅದನ್ನು ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋ ನೆಲೆಯಲ್ಲಿ 30 ವರ್ಷಗಳ ಹಿಂದಿದ್ದಂಥ ಒಂದು ಯಾವುದೋ ನಡೆದು ಘಟನೆಯನ್ನು ಹಿಡ್ಕೊಂಡು ಇವತ್ತು ಇಡಿಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಇದೊಂದು ರಾಜಕೀಯ ದ್ವೇಷಕ್ಕಾಗಿ ಈ ಗುಜರಾತ್ ಸಮಾಚಾರ ಒಂದು ಪತ್ರಿಕೆಯನ್ನು ಏನಪ್ಪ ಹಿಡಿದಿರುವಂಥ ಕಟ್ಟಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಅದರ ಮಾಲೀಕರನ್ನು ಇವತ್ತು ಬಂಧಿಸಿದ್ದಾರೆ. ಆದರೆ ಮೆಡಿಕಲ್ ಗುರುಮಾರಿನ ಹೊರಗೆ ಬಂದಿದ್ದಾರೆ. ಹಾಗಂತ ಹೇಳಿದ್ರು ಹೊರಗೆ ಬಂದರೆ ಕ್ಲಿಯರ್ ಆದಂಗೆ ಅಂತಲ್ಲ. ಯಾಕಂತಂದ್ರೆ ಇಡಿ ಅಷ್ಟು ಸುಲಭವಾಗಿ ಒಬ್ಬ ರಾಜಕಾರಣಿಯನ್ನು ಹೇಳಿದ್ರೆ ಅಷ್ಟು ಬಿಡುವಂಥದ್ದಲ್ಲ ಅನ್ನೋದು ಈಗಾಗಲೇ ನಾವು ಹಲವು ಸಂದರ್ಭಗಳು ನೋಡಿದ್ವಿ. ಅದರಲ್ಲೂ ಕೇಜ್ರಿವಾಲ್ ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ ಅನ್ನೋದು ಕಂಡು ಬಂಥ ವಿಷಯ. ಆದಷ್ಟು ತಮಗೆ ಬೇಕಾದಂಗೆ ಇಡಿ ಮತ್ತು ಅದೇ ಕಾಲಕ್ಕೆ IT ಮತ್ತು ಇಡಿ IT ಜೊತೆ CBI ಇವುಗಳನ್ನು ಎಷ್ಟು ಸಾಧ್ಯ ಬಳಕೆ ಮಾಡುವಂಥ ಕೆಲಸವನ್ನು ನಮ್ಮ BJP ಸರ್ಕಾರ ಮಾಡ್ತಾಯಿದೆ ಅನ್ನೋದು ಈ ಒಂದು ಗುಜರಾತ್ ಸಮಾಚಾರ ಪತ್ರಿಕೆಯನ್ನು ಈ ಬ್ಯಾನ್ ಮಾಡಿದ್ದಕ್ಕಾಗಿ ಅಥವಾ ಅದನ್ನು ತನಿಖೆ ನಡೆಸಿದ್ದು ಒಂದು ದೊಡ್ಡ ಸಾಕ್ಷಿ ಅಂತೇಳಿ ವಿರೋಧ ಪಕ್ಷಗಳು ಟೀಕಿಸ್ತಾ ಇದ್ದಾವೆ. ಅದೇನೋ ಆಗಲಿ ಗುಜರಾತ್ ಸಮಾಚಾರ ಅಥವಾ ಒಂದು ಪತ್ರಿಕೆ ಮಾಲೀಕ ಅಥವಾ ಪತ್ರಕರ್ತರನ್ನು ಈ ರೀತಿಯಾಗಿ ಅವರ ಧ್ವನಿಯನ್ನು ಅಡಗಿಸೋದು ನಿಜವಾಗಿಯೂ ಪ್ರಜಾಪ್ರಭುತ್ವ ಅಲ್ಲೇ ನಿಧಾನಕ್ಕೆ ತನ್ನ ಉಸಿರು ಬಿಡ್ತಾ ಇದೆ ಅನ್ನೋದು ಸಾಕ್ಷಿಯಾಗ್ಯದ. ಈಗಾಗಲೇ ಅಂಥವು ಸಾಕಷ್ಟು ಪತ್ರಕರ್ತರನ್ನು ಜೀವನ ಸಹಿತ ಕಳ್ಕೊಂಡಿದ್ದಾರೆ ಅನ್ನೋದು ಈಗ ಇತ್ತೀಚಿನ ವರದಿಗಳ ಪ್ರಕಾರ ಕ್ಲಿಯರ್ ಆಗ್ತಾ ಇದೆ. ಅದೇನೋ ಆಗಲಿ ಗುಜರಾತ್ ಸಮಾಚಾರ ಸ್ಟಾರ್ಟ್ ಆಗಲಿ, ಅಲ್ಲಿ ಜನಕ್ಕೆ ಸತ್ಯ ಕೆಲಸ ಆಗಲಿ, ಅದಕ್ಕೆ ಉತ್ತರ ಕೊಡೋದು ಕೆಲಸವನ್ನು ಸರ್ಕಾರಗಳು ಮಾಡಲಿ, ಮೋದಿಯವ್ರು ಮಾಡಲಿ, ಉತ್ತರ ಕೊಡಲಿ, ಒಳ್ಳೆಯ ಕೆಲಸ ಮಾಡಲಿ, ಪ್ರಾಮಾಣಿಕವಾಗಿ ಮಾಡಿದರೆ ಮುಗಿದು ಹೋಯ್ತಲ್ಲ, ಅದು ಪ್ರಶ್ನೆ ಬರೋದಿಲ್ಲ. ಆದರೆ ಅದು ಒಂದು ಒಳ್ಳೆಯ ಆಡಳಿತ ಕೊಡೋದು ಅಷ್ಟು ಸುಲಭದ ಕೆಲಸ ಅನ್ನೋದು ಪ್ರತಿಯೊಬ್ಬ ರಾಜಕಾರಣಿಗೆ ಗೊತ್ತಿದ್ದ ವಿಷಯ. ಅದಕ್ಕೆ ಆ ದಿಶೆಯಲ್ಲಿ ಏನಾದರೂ ಒಂದು ಕಿಳ್ಳಿಗೇದ್ರ ನೆಪಗಳನ್ನು ಹುಡುಕುತ್ತಾ ಇರ್ತಾರೆ. ಆ ನೆಲೆಯಲ್ಲಿ ನಮ್ಮ ಗುಜರಾತ್ ಸಮಾಚಾರ ಇವತ್ತು ಬ್ಯಾನ್ ಮಾಡಿದ್ದು ಅಲ್ಲಿ ಲಕ್ಷಾಂತರ ಜನರಿಗೆ ನೋವಿನ ವಿಷಯ ಆಗಿದೆ. ಯಾಕಂದರೆ ಅದು ಹೆಚ್ಚು ಕಡಿಮೆ ಲ್ಯಾಕ್ಸ್ ಟುಗೆದರ್ ಅದರ ಏನಪ್ಪ ಅಂತಂದ್ರೆ ಮೆಂಬರ್ ಇರೋದು, ಪತ್ರಿಕೆನ ಓದೋ ಜನ ಇರೋದರಿಂದಾಗಿ ಗುಜರಾತ್ ಎಲ್ಲೆಲ್ಲಿ ಜನ ಇದ್ದಾರೆ ಗುಜರಾತಿಗಳಿಗೆಲ್ಲ ಹೋಗಿ ಮುಟ್ಟೋದ್ರಿಂದಾಗಿ ವಿಶೇಷವಾಗಿ BJP ಇದನ್ನು ಹೇಗಾದ್ರೂ ಮಾಡಿ ಕರ್ಪ್ ಮಾಡಬೇಕು, ತಮ್ಮ ಪರವಾಗಿ ಮಾತಾಡೋದು ಮಾಡಬೇಕು ಅನ್ನೋಂಥ ನೆಲೆಯಲ್ಲಿ ಏನೋ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನೆನಪಿಗೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.